ಎಲ್ಲರಿಗೂ ಹೋಳಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು. ಏನಪ್ಪ ಹೋಳಿ ಹಬ್ಬದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಯಾವುದೋ ವಿಡಿಯೋ ತೋರಿಸ್ತಿದ್ದೀನಿ ಅಂದ್ಕೊಂಡ್ರೆ ಏನೂ ಇಲ್ಲ. ಬೆಳಗ್ಗಿನ ನಮ್ಮ ತಂಗಿ ಮನೆಗೆ ಬಂದಿದ್ದೆ. ಮೆಹಂದಿ ಹಾಕಬೇಕಾಗಿತ್ತು. ಅವಳು ತುಂಬ ದಿನದಿಂದ ಹೇಳ್ತಿದ್ಲು ಮೆಹಂದಿ ಹಾಕು ಅಂತ. ಸೊ ಹಾಗಾಗಿ ಹಾಕಿರಲಿಲ್ಲ. ಇವತ್ತು ಟೈಮ್ ಕೂಡ ಬಂದಿತ್ತು. ಅವ್ರ ಊರಲ್ಲಿ ಹಬ್ಬ ಇದೆ ಅಂತ ಅಂದ್ಕೊಂಡು ಇವತ್ತು ಮೆಹಂದಿ ಹಾಕೋಣ ಅಂತ ಹೋಗಿದ್ದೆ. ನಾನು ಮದುವೆ ಫಂಕ್ಷನಿಗೆಲ್ಲ ಮೆಹಂದಿ ಹಾಕ್ತೀನಿ, ಬ್ರೈಡಲ್ ಮೆಹಂದಿ ಎಲ್ಲ. ಅದ್ರ ಬಗ್ಗೆನೂ ಒನ್ ಟೈಮ್ ವಿಡಿಯೋ ಮಾಡ್ತೀನಿ. ನಮ್ಮ ತಂಗಿದು ಮೆಹಂದಿ ನೋಡ್ಬೋದು ಯಾವ ಥರ ಆಗಿದೆ ಅಂತ. ನಮ್ಮ ತಂಗಿ ಎರಡೂ ಕೈಗೂ ಮೆಹಂದಿ ಬೇಕಂದು ಹಾಕ್ಸ್ಕೊಂಡಿದ್ಲು. ನೋಡಿ ಯಾವ ಥರ ಬಂದಿದೆ ಅಂತ. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಜನೀರು. ಹೋಳಿ ಹಬ್ಬ ಬಂತು, ಎಲ್ಲರ ಲೈಫು ಕಲರ್ಫುಲ್ ಆಗಲಿ. ಹಾಗೆ ಇನ್ನೊಂದು ಮಾತು, ಮುಖಕ್ಕಷ್ಟೇ ಬಣ್ಣ ಹಚ್ಚಿ, ಮಾತಲ್ಲಿ ಮತ್ತು ಮನಸ್ಸಲ್ಲಿ ಬಣ್ಣ ಹಚ್ಚಬೇಡಿ. ಸೊ ಇದನ್ನು ಹೇಳ್ತಾ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಹೋಳಿ ಹಬ್ಬ ಅಂದ ತಕ್ಷಣವೇ ನೆನಪಾಗೋದು ಬಾಲ್ಯದ ನೆನಪು ಅಂತ ಹೇಳಿದರೆ, ಸಣ್ಣವರಿದ್ದಾಗ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಮನೆಯಲ್ಲಿ ಹಠ ಮಾಡಿ ಇಸ್ಕೊಂಡು ಅಂಗಡಿಗೆ ಹೋಗಿ ಬಣ್ಣ ತೊಗೊಂಬರ್ತಿದ್ವಿ. ಅದು ಬಣ್ಣ ಯಾವ ಥರ ಕೊಡ್ತಿದ್ರು ಅಂದರೆ, ನ್ಯೂಸ್ ಪೇಪರಲ್ಲಿ ಎಲ್ಲ ಕಲರ್ ಬಣ್ಣನ ಹಾಕಿ ಒಂದೊಂದು ಪ್ಯಾಕೆಟ್ ಮಾಡಿ ಕೊಡೋರು. ಸೊ ಅದೇ ಬಣ್ಣನೇ ನಮಗೆ ಅವಾಗ ಸಿಕ್ಕಾಗ ಫುಲ್ಲು ಖುಷಿ ಆಗ್ತಿತ್ತು. ಸೊ ಇವಾಗ ವಾಟ್ರದ್ದೆಲ್ಲ ತೊಗೊಂಡು ಇದೆಲ್ಲ ಆ ಥರ ಎಲ್ಲ ಬಂದಿದೆ. ಸೊ ಅವಾಗ ಆ ಥರ ಎಲ್ಲ ಇರಲಿಲ್ಲ. ಚಂಬಲ್ಲೇ ಬಣ್ಣ ಹಾಕಿ ಕಲಸಿ ಚಂಬಲ್ಲೇ ಹೋಗ್ತಿದ್ವಿ. ಮನೇಲಿರೋ ಬಕೆಟೆಲ್ಲ ತೊಗೊಂಬರ್ತಿದ್ವಿ, ಮನೆಯೆಲ್ಲ ಬೈಸ್ಕೊತಿದ್ವಿ. ಸೊ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡು ಮನೆಗೆ ಹೋದ್ರೆ ಬೈಸ್ಕೊತಾ ಇದ್ವಿ. ಸೊ ಆ ಲೈಫೇ ಬೇರೆ, ಸೊ ಇವಾಗಿರೋ ಲೈಫೇ ಬೇರೆ. ಇವಾಗ ಯಾರ್ಯಾರು ಹೋಳಿ ಹಬ್ಬನ ಎಲ್ಲೆಲ್ಲಿ ಹೋಗಿ ಆಚರಿಸ್ತಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಹರಿಹರದಲ್ಲಿ, ನಮ್ಮ ಏರಿಯಾದಲ್ಲಿ ಅಂದರೆ ಮುರ್ಕಲ್ ಕಾಂಪೌಂಡಲ್ಲಿ ಈ ವರ್ಷ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಆಚರಿಸ್ತಾ ಇದ್ರು. ಸೊ ಇಷ್ಟೊಂದು ಗ್ರ್ಯಾಂಡ್ ಆಗಿರಲಿಲ್ಲ, ಅವರವರೇ ಆಚರಿಸ್ಕೊಂಡು ಅಲ್ಲಿಗೆ ಹೋಳಿ ಹಬ್ಬ ಮುಗಿಸ್ತಾ ಇದ್ರು. ಬಟ್ ಈ ವರ್ಷ ಎಲ್ಲ ಡಕ್ಕೆಲ್ಲ ತಂದು ಹುಡುಗಿಯರಿಗೆ ಮತ್ತು ಹುಡುಗರಿಗೆ ಸಪ್ರೇಟಾಗಿ ಸಾಂಗ್ ಎಲ್ಲ ಹಾಕಿ ಹೋಳಿ ಇದು ಹಬ್ಬ ಮಾಡೋಕ್ಕೆ ಫುಲ್ ಗ್ರ್ಯಾಂಡಾಗಿ ತಯಾರಿ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದ್ದೇನೆ, ಯಾರ್ಯಾರು ಹರಿಹರದಲ್ಲಿದ್ದಾರೆ, ಸೊ ಬರ್ಬೋದು, ಜಾಯ್ನ್ ಆಗ್ಬೋದು. ಪಾಪ ನಮ್ಮ ಏರಿಯಾ ಹುಡ್ರು ಈ ವರ್ಷನಾದರೂ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡು ಪಾಪ ಕೈಲಾದಷ್ಟು ಎಷ್ಟು ಗ್ರ್ಯಾಂಡಾಗಿ ರೆಡಿ ಮಾಡಬೇಕು ಅಷ್ಟು ರೆಡಿ ಮಾಡ್ತಾ ಇದ್ದಾರೆ. ಏರಿಯಾ ತುಂಬೆಲ್ಲ ಕಲರ್ ಪೇಪರ್ಸ್ ಎಲ್ಲ ಅಂಟಿಸಿದ್ದಾರೆ. ಮತ್ತು ನೀರು ಬೀಳೋಕ್ಕೆ ಪೈಪೆಲ್ಲ ಜಾಯಿನ್ ಮಾಡಿದ್ದಾರೆ. ಈ ಕಡೆ ಹುಡುಗರಿಗೆ ಬೇರೆ, ಈ ಕಡೆ ಹುಡುಗಿಯರಿಗೆ ಬೇರೆ ಅಂತ ಮಾಡಿದ್ದಾರೆ. ಸ್ನೋ ಥರ ಬೀಳೋ ಥರ ಅದೇನೋ ಮಾಡಿದ್ದಾರೆ. ಅದನ್ನೆಲ್ಲ ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ನೀವು ನೋಡ್ಬೋದು. ಹಾಗೆ ಇನ್ನೊಂದು ಮಾತು, ದಯವಿಟ್ಟು ಹೋಳಿ ಹಬ್ಬ ಆಚರಿಸಬೇಕಾದ್ರೆ, ಬಣ್ಣ ಉಗ್ಬೇಕಾದ್ರೆ ದಯವಿಟ್ಟು ಹುಷಾರಾಗಿರಿ. ಕಣ್ಣಿಗೆಲ್ಲ ಉಗ್ಗಿ ಏನೋ ಒಂದು ಅನಾಹುತ ಮಾಡ್ಕೋಬೇಡಿ. ಹುಷಾರಾಗಾಡಿ, ಹಾಗೆ ಖುಷಿಯಾಗಾಡಿ. ನಮ್ಮ ದಾವಣಗೆರೆಯಲ್ಲಿ ಯಾವಾಗಲೂ ಪ್ರತಿ ವರ್ಷವೂ ಹೋಳಿ ಹಬ್ಬ ಯಾವ ಥರ ಆಚರಿಸ್ತಿದ್ದಾರೆ ಅಂತ ನಿಮಗೂ ಗೊತ್ತಿರುತ್ತೆ. ಬಟ್ ನೀವು ಹೋಗಿರ್ತೀರ. ಈ ವರ್ಷ ಏನೋ ಸ್ಪೆಷಲ್ ಇದೆ, ಯಾಕಂದರೆ ಸ್ಟ್ಯಾಂಡ್ಲಿ DJ ಬೇರೆ ತರಿಸ್ತಾ ಇದ್ದಾರೆ. ಅದು ಹುಡುಗಿರಿಗಂತೂ ಫುಲ್ ಖುಷಿ ಹೋಳಿ ಹಬ್ಬ ಬಂತು ಅಂದರೆ. ಯಾಕಂದರೆ ದಾವಣಗೆರೆಯಲ್ಲಿ ಹುಡುಗಿಯರಿಗೂ ಇರುತ್ತಲ್ವ ಕುಣಿಯೋಕ್ಕೆ, ಹಾಗಾಗಿ ಹುಡುಗಿಯರಿಗೆ ತುಂಬ ಖುಷಿ ಇರುತ್ತೆ. ಹೋಳಿ ಹಬ್ಬ ಬಂದ ತಕ್ಷಣವೇ ಸಾಕು ಅಲ್ಲ, ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಬಟ್ಟೆ ಶಾಪಿಗೆ ಹೋಗಿ ಎಲ್ಲ ವೈಟ್ ಡ್ರೆಸ್ಸೇ ತೊಗೊಂಬರ್ತಾರೆ. ತುಂಬ ಖುಷಿಯಾಗಿ ಎಲ್ಲ ಡ್ಯಾನ್ಸ್ ಮಾಡಿ ಫೋಟೋ ಪಿಕ್ಚರ್ಸ್ ಎಲ್ಲ ತಗೊತಾರೆ. ಸೊ ದಯವಿಟ್ಟು ಹುಷಾರಾಗಿರಿ. ಆದಷ್ಟು ರೈನ್ ಡ್ಯಾನ್ಸ್ ಬೇರೆ ಇದೆ ಅಂತೆ, ಅದರಲ್ಲಿ ಬೇರೆ ಸ್ಟ್ಯಾಂಡ್ಲಿ DJ ಧರಿಸ್ತಾ ಇದ್ದಾರೆ. ಈ ವರ್ಷ ಫುಲ್ಲು ಗಿಲಿ ಚೆನ್ನಾಗಿ ಆಟ ಆಡಿ. ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.